ಸರ್, ನಮ್ಮ ಭಾರತದ ಬೆನ್ನೆಲುಬು ರೈತರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಫಾರ್ಮರ್ಸ್, ರೈತರು ಕೃಷಿ ಮಾಡ್ತಾರೆ ಪಾಪ ಅವರು. ನೋಡಿ, ರೈತರ ನೋವು ಹೇಳಕ್ಕೆ ತೀರುದು. ಅರ್ಥ ಆಗುತ್ತಾ? ರೈತನ ನೋವು ಹೇಳಕ್ಕೆ ತೀರುದು ಅಂದರೆ ಬಿತ್ತನೆಗೆ ಕೊರತೆ, ಬಿತ್ತನೆ ಬೀಜ ಕೊರತೆ, ಗೊಬ್ಬರದ ಕೊರತೆ, ಮಳೆ ಕೊರತೆ, ವಿದ್ಯುತ್ ಕೊರತೆ, ಇದೆಲ್ಲ ಮೀರಿ ಬೆಳೆ ಬೆಳೆದ್ರೆ ಬೆಲೆ ಇಲ್ಲ. ರೈತನಿಗೆ ಬೆಳೆಗೆ ಬೆಲೆ ಇಲ್ಲ. ಒಂದು ಪ್ಲಾಸ್ಟಿಕ್ಗೆ ಬೆಲೆ ಇದೆ. ರೈತನ ಬೆಳೆ ಅನ್ನ ತಿನ್ನೋ ಹೊಟ್ಟೆಗೆ ಅನ್ನ ತಿಂತೀವಲ್ಲ, ಆ ಎಣ್ಣೆಗೆ ಬೆಲೆನೇ ಇಲ್ಲ. ರೈತರು ಏನಾದರೂ ಇವತ್ತಿನ ದಿವಸ ಒಂದು ವರ್ಷ ಅವ್ರು ಬೆಳೆದಿದ್ದ ಬೆಳೆನ ಅವರೇ ಮಕ್ಕಳು ಅವರೇ ತಿನ್ಕೊಂಡಿದ್ರೆ, ಇವ್ರು ಸಾಫ್ಟ್ವೇರು, ಹಾರ್ಡ್ವೇರು ಏನೇನು ಹೇಳ್ತೀರಾ, ಇವರೆಲ್ಲ ಪರಿಸ್ಥಿತಿ ಏನಾಯ್ತದೆ ಹೇಳಿ? ಏನಾಯ್ತದೆ? ರೈತ ಒಂದು ವರ್ಷ ಅಷ್ಟೇ ಮಾಡಿ ಬೀದಿಗೆ ಬರುತ್ತೆ ಅಷ್ಟೇ, ಇಡೀ ಸಮಾಜ ಬೀದಿಗೆ ಬರುತ್ತೆ. ಅಂತನ್ನ ಕಾಪಾಡಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ರೈತನ ಮೇಲೆ ಇಲ್ದಿದ್ದು ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅವ್ನು ಬೆಳೆಯೋ ಬೆಳೆಗೆ. ಅದೇ ಹೇಳ್ತಾ ಇದ್ದೀನಲ್ಲ, ಅವ್ನು ವಿದ್ಯುತ್ ಕೊಡೋದಿಲ್ಲ, ನೀರು ಸೌಲಭ್ಯ ಸಿಕ್ಕೋದಿಲ್ಲ. ರೈತನ ಬಗ್ಗೆ ಕಿಂಚತ್ತು ಯಾವ ಸರ್ಕಾರಕ್ಕೂ ಇಲ್ಲ. ಯಾರೋ ಒಬ್ರು ಅವ್ರಿಗೆ 2,000 ಕೊಡ್ತೀವಿ, ರೈತರಿಗೆ ಸಬ್ಸಿಡಿ ಇದು ಕೊಡ್ತೀವಿ. ಏನು ಕೊಡಬೇಡಿ ನೀವು, ವಿದ್ಯುತ್ ಕೊಡಿ, ನೀರಾವರಿ ಯೋಜನೆ ಮಾಡಿಕೊಡಿ, ರೈತನಿಗೆ ಬೇಕಾದಂಥ ಮೂಲಭೂತ ಹಕ್ಕನ್ನು ಕೊಡಿ, ಅವ್ನಿಗೆ ಎತ್ತು ಕೊಡಿ, ಉಳಕ್ಕೆ ಕರಿಯ ಕಸು ಕೊಡಿ, ಹೈನುಗಾರಿಕೆ ಬೆಳೀಲಿ. ಈ ಥರದವು ಕೊಟ್ಟು ಅವನ್ನ ಮೇಲೆ ಎತ್ತಂಥ ಕೆಲಸ ಆಗಬೇಕು. ಯಾರು ಮಾಡ್ತಾ ಇಲ್ಲ ಸರ್, ಎಲ್ಲ ತುಂಬ ನೋವು, ರೈತರಿಗೆ ನೋವು ಕೇಳಕ್ಕೆ. ಅವ್ನು ಬೆಳೆದಿರೋ ಬೆಳೆ ರೋಡಿಗೆ ಸುಡಿತಾ ಇದ್ದಾನೆ. ಹೌದು, ಒಳ್ಳೆ ಬೆಲೆ ಸಿಕ್ಕೋದಿಲ್ಲ. ಅವ್ರ ನೋವನ್ನ ಯಾರಿಗೆ ಹೇಳೋಣ? ಏನು ಮಾಡೋಕ್ಕಾಗಲ್ಲ. ರೈತರ ನೋವು ಕೇಳೋಕ್ಕಾಗಲ್ಲ. ಸರ್ಕಾರ ಹಂಗಿದೆ, ಸರ್ಕಾರ ಎಲ್ಲ ಪಾರ್ಟಿಗಳು ಹಂಗೆ ಇದ್ದಾರೆ. ಎಲ್ಲ ರೈತನಿಗೆ ಬಡವರು ಬಗ್ಗರು ಅಂತಾರೆ. ಅವ್ರು ಫಸ್ಟೇ ಹೇಳ್ತಾರೆ ಬಡವರು ಬಗ್ಗರು ಅಂದರೆ ಬಡವರು ಬಗ್ಗಲ್ಲ ಅಂತ ಅರ್ಥ. ಯಾಕೆ ಬಗ್ತಾರೆ? ಬಟ್ಟೆಗೆ ಹೊಂಚ್ಕೊಂಡು ಇನ್ನೊಬ್ರು ಗುಲಾಮ್ಗಿರಿ ಹೋಗಲ್ಲ. ಅವ್ರು ಹೋಗಯ್ಯ, ಅವನ ಪಾಡ್ ಅವನು, ನನ್ನ ಪಾಡ್ ನಂದು ಅಂತಾರೆ. ಹೌದು, ಯಾರು ಈ ಲಾಬಿ ಮಾಡೋರು ಗುಲಾಮ್ಗಿರಿ ಮಾಡ್ತಾರೆ, ಅಣ್ಣ ಅಪ್ಪ ಅಂತ. ಹೌದೌದು, ಮಾಡ್ತಾರೆ. ಅರ್ಥ ಆಯ್ತಾ? ರೈತ ಏನು ನಾನು ಕೇಳಿದ್ರೆ ಉಂಟು, ಇಲ್ಲಾಂದ್ರೆ ಹೋಗಯ್ಯ ನಿನ್ನಿಂದ ಏನಾಗಬೇಕಂತ. ಈ ಥರ ಪರಿಸ್ಥಿತಿ ಇರೋವಾಗ ರೈತ ಪಾಪ, ಯಾಕೆಂದ್ರೆ ದುಡಿತೀನಿ, ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಇಟ್ಟಾಕಲ್ವ ಅಂತ. ರೈತ ಬೆಳೆದಿದ್ದ ಒಳ್ಳೇದನ್ನು ಮಾಡ್ತಾನೆ, ಕೆಟ್ಟದ್ದು ಮಕ್ಕಳಿಗೆ ಆಗ್ತಾನೆ. ಅಷ್ಟು ನೋವು. ಯಾಕೆ? ಏನೋ ಒಂದು 2 ಕಾಸು ಬರುತ್ತೆ, ಮಗಳ ಮದುವೆನೋ, ಮಗನ ವಿದ್ಯೆನೋ, ನಮ್ಮ ನೋವು ಅವ್ರಿಗೆ ಕೊಡಬಾರ್ದು ಅಂತ ಆ ರೈತನ ಮಗ ನಾವು ಓದಿಸೋದಕ್ಕೆ ಅವ್ನು ಕಷ್ಟಪಡ್ತಾನೆ. ಆ ವಿದ್ಯೆ ಇವತ್ತು ಕಮರ್ಷಿಯಲ್ ಆಗಿದೆ. ಅರ್ಥ ಆಯ್ತಾ? ಸರ್ಕಾರಿ ಶಾಲೆ ಓದ್ಸೋಣಂದರೆ ಆ ಸ್ಕೂಲಲ್ಲಿ ಮಕ್ಕಳು ಕೂತಿದ್ರೆ ಯಾವಾಗ ಬಿದ್ದೋಯ್ತೋ ಚವಣಿ ಅಂತ ಗೊತ್ತಿಲ್ಲ. ಒಳ್ಳೆ ಪರಿಸ್ಥಿತಿಗಳಿಲ್ಲ, ಒಳ್ಳೆ ವಿದ್ಯೆಗಳಿಲ್ಲ, ಒಳ್ಳೆ ಮಾಸ್ಟರ್ಗಳಿಲ್ಲ. ಡೆವಲಪ್ ಆಗಬೇಕು ಅವೆಲ್ಲ. ಇವರು ಈಗ ಏನು ಕೊಡ್ತಿದೆ ಅಂತಾರಲ್ಲ, ಬಸ್ ಫ್ರೀ, ಅನ್ನ ಫ್ರೀ, ಅಕ್ಕಿ ಫ್ರೀ, ಇದು ಫ್ರೀ, ಕರೆಂಟ್ ಫ್ರೀ ಅಂತ ಏನು ಕೊಡೋದು ಬೇಡ ಸರ್. ಮೂಲಭೂತ ಹಕ್ಕು ಅಂದರೆ ಅನ್ನ, ಅಕ್ಷರ, ಆರೋಗ್ಯ 3 ಫ್ರೀ ಕೊಡಲಿ. ಹೇಳಿ, ಅನ್ನ, ಅಕ್ಷರ, ಆರೋಗ್ಯ 3 ಫ್ರೀ ಕೊಡಲಿ ಇಡೀ ದೇಶದಲ್ಲಿ. ಅವ್ರಿಗೆ ನಮ್ಮ ಮತ.